ಮಾಡಿದ್ದಾರೆ. ಇವತ್ತು ಅವರು ನಾನು ಇವತ್ತು ತಮ್ಮ ಮೂಲಕನೇ ನಾನು ಹೇಳ್ತೇನೆ, ಬೆಳಿಗ್ಗೆ ನಾನು ನೋಡಿಲ್ಲ ಹಿಂದೂಗಳು ಮಸೀದಿ ಎಲ್ಲ ಹಿಂದೂ ಈಗ ಮಸೀದಿಗಳಿಂದ ಎಲ್ಲವೂ ಕೂಡ ಹಿಂದೂ ದೇವಸ್ಥಾನಗಳಾಗಿತ್ತು. ಹಾಗಾಗಿ ಅದನ್ನೆಲ್ಲ ಹೊಡೆದಾಕ್ತೇವೆ ನಾವು, ಹೊಡೆದಾಕಿ ದೇವಸ್ಥಾನಗಳು ಅಲ್ಲಿ ಈಗಾಗಲೇ ಕೂಡ ಅವರು ಜಾತಿ ಧರ್ಮಗಳನ್ನ ಬೇರೆ ಮಾಡಿದ್ರೆ ಇಷ್ಟವರೆಗೆ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾರೆ. ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಬಹಳ ಶಾಂತಿಯುತವಾಗಿದೆ. ಆದ್ರೆ ಇವತ್ತು ಕೂಡ ಇಲ್ಲ ಮಂಗಳೂರಂತ ಸ್ಥಾನಗಳಲ್ಲಿ ಕೂಡ ಬಹಳಷ್ಟು ಪ್ರಶಾಂತವಾಗಿದೆ. ಆದ್ರೆ ಶಾಂತಿಯನ್ನು ಕದಡಿಸಬೇಕು, ಅದು ರಾಜಕೀಯ ಲಾಭ ಪಡಿಬೇಕನ್ನುವಂತ ವಿಚಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಂತ ಜಾಗದಲ್ಲಿ ಬಂದು ಈ ರೀತಿಯಾದಂತ ಹೇಳಿಕೆಗಳನ್ನು ಎಲ್ಲಿ ಉಲ್ಲೇಖ ಇಲ್ಲ. ಅದು ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ. ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿಗಿದ್ವು ಅಂತೇಳಿ, ದೇವಸ್ಥಾನಗಳು ಮಸೀದಿಯಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲಿ ಉಲ್ಲೇಖ ಇಲ್ಲ. ಕೆಲವು ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಏನ್ ಭಾಷಣದಲ್ಲಿ ಅವ್ರಿಗೆ ಏನ್ ಮಾತಾಡ್ಬೇಕಂತ ಅವ್ರ ತಲೆಯಲ್ಲಿ ಬರುತ್ತೋ ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಎಲ್ಲಿ ಉಲ್ಲೇಖ ಇಲ್ಲದಂತ ವಿಚಾರಗಳನ್ನು ಕೂಡ ಅವರು ತರ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿರುವಂತ ಯುವಕರಿಗೆ ಇಲ್ಲಿ ಶಾಂತಿಯನ್ನ ಕದಡಿಸ್ಬೇಕು. ಇವತ್ತು ಇಷ್ಟು ವರ್ಷ ಸುಮಾರು ನನಗೆ ತಿಳಿದಂಗೆ ಒಂದು 2-3 ವರ್ಷ ಅವ್ರು ಎಲ್ಲಿ ಕಾಣಲಿಲ್ಲ. ಇವತ್ತು ಮತ್ತೆ ಹೊರಗಡೆ ಬಂದು ಮಾತಾಡ್ತಿದ್ದಾರೆ. ಅಂದ್ರೆ ಇವತ್ತು ರಾಜಕೀಯ ಅಂದ್ರೆ ಇವತ್ತು ಚುನಾವಣೆ ಹೊಸದಲ್ಲಿ, ಇವತ್ತು ಪಾರ್ಲಿಮೆಂಟ್ ಚುನಾವಣೆ, ಇಂಥ ಸಂದರ್ಭದಲ್ಲಿ ಅವ್ರು ಮಾತಾಡೋದು ಸಹಜ. ಅದನ್ನ ನಾವು ಜಾಸ್ತಿ ಗಂಭೀರವಾಗಿ ಪರಿಗಣಿಸಲಿಲ್ಲ ಅವ್ರನ್ನ. ನಾವು ಖಂಡಿತವಾಗಿ ಇವತ್ತು ನಮ್ಮ ರಾಜ್ಯ ಇವತ್ತೇನು ಬಹಳ ಶಾಂತಿಯುತವಾಗಿದೆ. ಆ ಶಾಂತಿ ಯಾರೇ ಕೂಡ ಕಲಿತಿದ್ರು ಕೂಡ ನಾವು ಬಹಳ ನಮಗೆ ಸಮರ್ಥರಿದ್ದಾರೆ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್. ಇನ್ನೊಂದು ಕಾಂಗ್ರೆಸ್ಗೆ ಗೋಪಾಷ್ಟಮಿ ಶಾಪ ಇದೆ. ಎಲ್ಲ ನಾಯಕರುಗಳು ಆ ಗೋಪಾಷ್ಟಮಿ ದಿನ ಮೃತಪಟ್ಟಿರುವಂತದ್ದು, ಸಾವನ್ನಪ್ಪಿರುವಂತದ್ದು ಇನ್ನೊಂದು ಇದು ಕಾಕತಾಳೀಯವಾಗಿ ಆ ರೀತಿಯ ಅವತ್ತಿನ ದಿನ ಇರ್ಬೋದೇ ಹೊರತು ಅದನ್ನ ಆ ರೀತಿಯಾಗಿ ಆ ಶಾಪ ಇದೆ ಅನ್ನುವಂಥದ್ದು ನಂಬಲಿಕ್ಕೆ ಸಾಧ್ಯ. ಇವತ್ತು ಕಾಗೆ ಕೂಡಕ್ಕೂ ಮತ್ತು ಕುಂಬೆ ಮುರಿಯಕ್ಕೂ ಅನ್ನುವಂಥದ್ದು ಗಾದೆ ಕೇಳ್ತದ ಆ ರೀತಿ ಆಗಿರುತ್ತೆ. ಇದರಿಂದ ಅವ್ರ ಹೇಳಿಕೆಗೆ ಯಾರು ನಾವು ಜಾಸ್ತಿ ಮಹತ್ವ ಕೊಡೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಅವ್ರ ಹೇಳಿಕೆಗೆ ಯಾವತ್ತೂ ಕೂಡ ಸಿಎಂ ಅವರ ಬಗ್ಗೆಯೂ ಏಕವಚನ ರಾಮ ಮಂದಿರ ಅಲ್ಲೇ ಇರುತ್ತೆ ಏನಾದ್ರು. ಅದೇ ನೋಡಿ, ನೀವು ಹೇಳ್ತಾ ಇದ್ರಲ್ಲ ಇವತ್ತು ಏಕವಚನದಲ್ಲಿ ಅವ್ರ ಸಂಸ್ಕಾರ ನೋಡಿ ಹೆಂಗಿದೆ. ಅವ್ರ ವಯಸ್ಸಲ್ಲಿ ಅವ್ರಿಗಿಂತ ಅವ್ರ ತಂದೆ ಸಮಾನರಾಗಿದ್ದಾರೆ. ಅಂತವ್ರನ್ನ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಅವ್ರು ರಾಜಕೀಯ ಅದನ್ನ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡಿದಾಗ ಮಾತ್ರನೇ ನಾಟ್ ಓನ್ಲಿ ಇವರು ಅನಂತಕುಮಾರ್ ಹೆಗಡೆ ಅವರಂತೆಲ್ಲ ಎಂಟೈರ್ ಬಿಜೆಪಿ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು ಅಥವಾ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು. ಅವಾಗಿದ್ದಾಗ ಮಾತ್ರನೇ ಅವ್ರಿಗೊಂದು ಹೈಪ್ ಸಿಗಲ್ಲ. ಆ ರೀತಿಯಾದಂಥದ್ದು ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರ ಸಂಸ್ಕಾರ, ಇವತ್ತು ಅವ್ರ ಸಂಸ್ಕೃತಿ ಇವತ್ತು ಏನ್ ತೋರಿಸ್ತಾ ಇದೆ ಅನ್ನೋಂಥದ್ದನ್ನು ಇವತ್ತು ಮಾಧ್ಯಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅವ್ರಿಗಿಂತ ಜಾಸ್ತಿ ವಯಸ್ಸಲ್ಲಿರುವಂತ ಏಕವಚನದಲ್ಲಿ ಮಾತಾಡೋದು. ಇವತ್ತು ರಾಮ ನಮಗೂ ಆಗಿರ್ಬೋದು, ನಮಗೂ ದೇವ್ರೆ, ಅದು ನಾವ್ ಎಲ್ಲಿ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ರಾಮ ಯಾವ ರೀತಿ ಮೊದ್ಲಿದ್ರೋ ಆ ರೀತಿಯ ರಾಮ ಬೇಕಂತ ಹೇಳ್ಬೋದು. ನಮ್ಮ ರಾಮ ಇವತ್ತು ಕುಟುಂಬ ಸಮೇತ ಇರುವಂತ ರಾಮ ಬೇಕಂತ ಹೇಳ್ತೀವಿ. ಇವತ್ತು ಸೀತೆ, ರಾಮ, ಲಕ್ಷ್ಮಣ, ಜಾಂಬು ಅಂತ ಇವತ್ತು ಅಳಿಲು. ಇವತ್ತು ನಮ್ಮ ರಾಮಾಯಣದಲ್ಲಿ ಬಹಳ ದೊಡ್ಡದಾಗಿರುವಂತದನ್ನ ಪಾತ್ರ ಅಳಿಲು ಸೇವೆ ಅಂತೇಳಿ ನಾವು ಇವತ್ತು ಕಲಿಸ್ತಾರೆ. ಎಲ್ಲರೂ ಕೂಡ ಮರ್ತಿದ್ದಾರೆ, ಬರೀ ಕೇವಲ ರಾಮನ ಮಾತ್ರ ಕಲಿಸ್ತಾರೆ. ಈಗ ಪರಮೇಶ್ವರ್ ಒಂದು ಮಾತು ಹೇಳಿದ್ರು, ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀವಿ ಅನ್ನೋದು. ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಇರುವಂತ ನಿಮ್ಗೆಲ್ಲ ಈಗ ರಾಮ ಮಂದಿರ ಹೋಗಿ ಅದೇ ನಮಗೆ ಕಾಂಗ್ರೆಸ್ನವ್ರಿಗಲ್ಲ, ಇಡೀ ಭಾರತೀಯರಿಗೆ ಇರುವಂತ ಈ ನಾಡಲ್ಲಿ ಇರುವಂತವ್ರು ಎಲ್ಲರಿಗೂ ದೇವರೇ. ರಾಮ ಅಂದ್ರೆ ನಮ್ಮ ದೇವ್ರ ಅಂತ ಹೇಳಿ ನಾವು ಚಿಕ್ಕಂದಿಂದ ಕೂಡ ರಾಮ ಭಜನೆಗಳನ್ನು ಮಾಡ್ಕೊಂಡು ಬೆಳೆದಂತವ್ರು. ಬಟ್ ಇಂಥ ರಾಮ ಬೇಕಾಗಿಲ್ಲ, ಕೋಮುವಾದಿ ರಾಮ ನಮಗ್ ಬೇಕಾಗಿಲ್ಲ. ನಮಗೆ ನಾವೆಲ್ಲರನ್ನ ಹೊಂದಿಸ್ಕೊಂಡು ಹೋಗುವಂತ ರಾಮ ನಮಗೆ ಬೇಕು. ಅದು ಕಾಂಗ್ರೆಸ್ನ ಒಂದು ನಿರ್ಧಾರ ಆಗಿದೆ. ಆದ್ರೆ ನಾವು ಇವತ್ತು ಕರೆದ್ರೆ ಖಂಡಿತವಾಗಿ ಹೋಗ್ತೇವೆ. ಇವತ್ತು ನಾವು ರಾಮ ಮಂದಿರಕ್ಕೆ ನಮ್ಮ ಒಂದು ಭಾಗ ಇದೆ. ನಾವು ರಾಮ ಮಂದಿರ ಮಾಡ್ತೀವಿ ಅಂತೇಳಿ ನೆಹರು ಅವರು ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ತೋರಿಸ್ಕೊಂಡಿದ್ವಿ. ಇವತ್ತು ರಾಮ ನಮಗೂ ದೇವರಿದ್ದಾರೆ, ಎಲ್ಲರಿಗೂ ದೇವರು. ಯಾಕಂದ್ರೆ ದೇವರ ರೀತಿಯಾಗಿ ನೋಡುವಂತವ್ರನ್ನ ರಾಮನೇ ಬೇರೆ ಇದೆ. ಕೋಮುವಾದಿವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಅವ್ರನ್ನ ತೋರಿಸಿ, ಇತಿಮಿತಿಯಲ್ಲಿ ತೋರಿಸಿ ಇವತ್ತು ಅದರಿಂದ ಏನೋ ರಾಜಕೀಯ ಬೆಳೆ ಬೇಡಿಸ್ಕೊಳಕ್ ಹೋಗ್ತಾ ಇದ್ರೆ ಅದು ತಪ್ಪು ಅನ್ನುವಂಥದ್ದು. ಕರೆದ್ರೆ ಹೋಗ್ತೀರಿ ಅಂತೀರಾ, ಆದ್ರೆ ಪಕ್ಷದ ಹೈಕಮಾಂಡ್ ಅದಕ್ಕೆ ಹೋಗಲ್ಲ ಅದು ಕೂಡ ಆ ರೀತಿಯಾದಂತ ಅಲ್ಲ, ಹೈಕಮಾಂಡ್ ಕರೀಲಿಕ್ಕೆ ಅದು ನಮ್ಮ ರಾಮ ನಮ್ಮ ದೇಶದ, ಈ ನಾಡಿನ, ಈ ಭಾಗದ, ಪ್ರಪಂಚದ ಒಂದು ಆಸ್ತಿ. ಯಾರು ಕರಿಬೇಕಾಗಿಲ್ಲ. ನಮ್ಮನ್ನು ಕರೀಲಿದ್ರು ಕೂಡ ಇವು ದೇವಸ್ಥಾನಗಳಿಗೆ ಯಾರನ್ನು ಕರೀತಾರಲ್ಲ,
ಅಲ್ಲ ಭಕ್ತಿ ಈಗ ನಾಡ್ದ ಅಯೋಧ್ಯೆ ಟ್ರಸ್ಟ್ ನವರು ನಿಮ್ಮನ್ನ ಕರೆದ್ರೆ ಪಕ್ಷ ಒಂದು ಹೋಗ್ಬಾರ್ದು ಅಂತ ಹೇಳಿದ್ರು ನೀವು ಹೋಗ್ತೀರಾ? ಅಲ್ಲ, ನಮ್ಮ ಹೈಕಮಾಂಡ್ ಎಲ್ಲಿ ಹೇಳಿದೆ? ಅಲ್ಲ ಮೊನ್ನೆ ಘೋಷಣೆ ಮಾಡ್ಕೊಂಡು ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳ್ಕೊಂಡಿಲ್ಲ. ಅವ್ರ ಅದೇ ಹೇಳ್ತೀವಲ್ಲ, ಕುಟುಂಬ ಸಮೇತ ಇರುವಾದಂತ ರಾಮ ಬೇಕು ನಮಗೆ. ಬರೀ ರಾಮ ಒಂದಿಲ್ಲ, ಸೀತೆ ಬೇಕು, ಜಾಂಬು ಅಂತ ಬೇಕು. ಅಲ್ಲಿ ಎಂತೆಂತ ಕ್ಯಾರೆಕ್ಟರ್ಸ್ ಎಲ್ಲ ಇದಾರೆ. ಇವತ್ತು ನಾನು ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿ, ವಾಲ್ಮೀಕಿಯ ರಾಮಾಯಣವನ್ನ ಬರೆದಂತ ಒಬ್ಬ ವ್ಯಕ್ತಿಯ ನಾನು ಒಬ್ಬ ಕುಟುಂಬಸ್ಥನಾಗಿದ್ದಾನೆ. ಹೇಳ್ತಾ ಇದ್ದೀನಿ, ನಮ್ಗೆ ಅಂತ ರಾಮ ಬೇಕೇ ಹೊರತು ಕೋಮುವಾದಿ ರಾಮ ನಮಗೆ ಬೇಕಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.